ಅಂದರೆ ನಮಗೆ ಒಂದು ಕನ್ನಡದ ಫೇಸು ನನಗೆ ಯಾವಾಗಲೂ ಕೂಡ ಒಂದು ನೇಟಿವ್ ಫೇಸ್ ನನಗೆ ಅಂದರೆ ಹಂಗಂತ ಸಂಪೂರ್ಣವಾಗಿ ಅಂತಲ್ಲ, ನಮ್ಮ ಫಿಲ್ಮ್ ಲವ್ ಮೇಕರ್ಸ್ಗಳಿಗೆ ಯಾವ ಭಾಷೆ ಆದ್ರೂ ಅದಲ್ಲ. ಬಟ್ ಆ ಪಾತ್ರಕ್ಕೆ ಹೊಂದಾಣಿಕೆ ಅಂದಾಗ ಸೌಂದರ್ಯವರು ಚೆನ್ನಾಗಿರುತ್ತೆ ಅಂತೇಳಿ ಅವರು ಬ್ಯುಸಿ ಶೆಡ್ಯೂಲಲ್ಲಿ ಮಾಡಲಿಕ್ಕಾಗಿಲ್ಲ. ಆ ನಂತರ ಸಾಕ್ಷಿ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ಬಿಕಾಸ್ ಏನಂದರೆ ಅವರು ಸುಮಾರು ಹಿಂಟುಗಳಲ್ಲಿ ಹೇಳ್ಕೊಂಡಿದ್ರು ಅವರು. ನಾವು ಕನ್ನಡದವಳು, ಬೇಸಿಕಲಿ ನಾನು ಕನ್ನಡದ ಹುಡುಗಿ, ಕುಂದಾಪುರ ನಮ್ಮ ತಂದೆ ಅಂತ ಹೇಳಿ. ಹಾಗಾಗಿ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಒಪ್ಕೊಂಡ್ರು. ಬಟ್ ಜೊತೆಗೆ ನಮಗೆ ಆ ಸಂದರ್ಭದಲ್ಲಿ ಅವರು ತುಂಬ ಗ್ಲಾಮರು ಕೂಡ, ತುಂಬ ಇನ್ನೋಸೆನ್ಸಿನ ಇತ್ತು ಮುಖದಲ್ಲಿ. ಎರಡನ್ನೂ ಎನ್ಕ್ಯಾಶ್ ಮಾಡ್ಕೋಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿತ್ತು. ಯಾಕಂದರೆ ನಮ್ಮ ಸ್ವಲ್ಪ ವಾರು, ಆ್ಯಕ್ಷನ್ನು, ಒಂಥರ ಆ್ಯಕ್ಷನ್ ಫಿಲ್ಮ್ ಅಲ್ಲ ತುಂಬ ಇರುತ್ತೆ ಅಂತ. ಆಗ ಶೂಟಿಂಗ್ನಲ್ಲಿ ಕುಂದಾಪುರ ಫಸ್ಟ್ ಶೆಡ್ಯೂಲ್ ಶೂಟಿಂಗ್ ತುಂಬ ಇಂಟ್ರೆಸ್ಟಿಂಗ್. ಸೋಲ್ಜರ್ ಸಾಂಗು, ಫ್ಯಾಮಿಲಿ ಅಲ್ಲೆಲ್ಲ ಇದ್ದಾಗ ಒಂದು ಯಾವುದೋ ಒಂದು ದೃಶ್ಯಗಳಲ್ಲಿ ಪಾಲ್ಗೊಳ್ಬೇಕಾಗಿತ್ತು. ಯಾವುದೋ ಒಂದು ರೊಮ್ಯಾಂಟಿಕ್ ದೃಶ್ಯದಲ್ಲಿ. ಆಗಿಲ್ಲ ಸರ್, ಇದು ಈ ಥರ ಇದೆಲ್ಲ ನಾನು ಮಾಡೋದಿಲ್ಲ, ಅದೇನಿದ್ರು ನನ್ನ ತಂಗಿ. ಹೌದಾ? ಹೌದು ಸರ್, ಆ ಥರ ಬಂದಾಗ ಅವ್ರು ಮಾಡ್ಬಿಟ್ಟು ಹೋಗ್ತಾರೆ ಅಂತ. ಅದು ಒಂದು ದೊಡ್ಡ ವೈರಲ್ ಆಗೋಯ್ತು. ಅಂದರೆ ಸಾಕ್ಷಿ ಶಿವಂದು ತಂಗಿ, ಅಕ್ಕ ತಂಗಿ ಇಬ್ಬರು ಒಟ್ಟಿಗೆ ಒಂದೇ ಥರ ಇದ್ದಾರೆ. ಆಮೇಲೆ ಕೆಲವು ದೃಶ್ಯಗಳಲ್ಲಿ ಅವ್ರು ಮಾಡ್ತಾರೆ, ಕೆಲವು ದೃಶ್ಯಗಳಲ್ಲಿ ಇವ್ರು ಮಾಡ್ತಾರೆ. ಬಟ್ ಯಾರಿಗೂ ಗೊತ್ತಾಗೋದಿಲ್ಲ ಅನ್ನೋ ಥರದಲ್ಲಿ ಆಗಿ ಆಯಿತು. ಅದೊಂದು ಸಿಕ್ಕಾಪಟ್ಟೆ ದೊಡ್ಡ ವೈರಲ್ ಆಗಿ ಅದು ಹೆಚ್ಚು ಜನಪ್ರಿಯತೆ ಆಯಿತು ಅದು ಆ್ಯಕ್ಚುಲಿ. ಅದು ಸಾಕ್ಷಿ ಶಿವಾನಂದವರ ಒಂದು ಹೇಳಿಕೆ ಅಷ್ಟೇ ಅದು. ಹೌದೌದು. ಅವರೇ ಹೇಳ್ಕೊಂಡಿದ್ರು. ಆ ನಂತರದಲ್ಲೇ ಅವ್ರ ತಂಗಿನೇ ಹಾಕ್ಕೊಂಡು ನಾನು ಸಾರ್ವಭೌಮ ಅನ್ನೋ ಫಿಲ್ಮ್ನಲ್ಲಿ ಶಿಲ್ಪಾ ಶಿವಾನಂದ್ ಹಾಕ್ಕೊಂಡು ಫಿಲ್ಮ್ ಮಾಡಿದೆ ನಾನು. ಸೊ ಇಟ್ಸ್ ಅ ಬ್ಯೂಟಿಫುಲ್, ಅಂದರೆ ತುಂಬ ಒಳ್ಳೆಯ ಅನುಭವ ಅವ್ರ ಜೊತೆ ಕೆಲಸ ಮಾಡಿದ್ದು.